ಅಯ್ಯೋ, ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಪ್ರಾಣಾಯಾಮ ಮಾಡಬೇಕು, ಆದರೆ ನೆಲದ ಮೇಲೆ ಕುತ್ಕೊಂಡು ಮಾಡಬೇಕಾ? ಹೇ ತಿಮ್ಮಜ್ಜಿ, ಪ್ರಾಣಾಯಾಮ ಮಾಡಬೇಕು ಅಂತ ಅಂದರೆ ನೆಲದ ಮೇಲೆ ಕೂರಬೇಕು ಅಂತ ಇಲ್ಲ, ಚೇರ್ ಮೇಲೆ ಕುತ್ಕೊಂಡು ಕೂಡ ಮಾಡ್ಬೋದು. ಹೌದಾ? ಹೇಗೆ? ಪ್ರಾಣಾಯಾಮ ಮಾಡಬೇಕು ಅಂತ ಅಂದರೆ ಸುಖಾಸನ ಮತ್ತು ಪದ್ಮಾಸನ ಹಾಕೊಂಡು ಕೂರಬೇಕು ಅಂತ ತುಂಬ ಜನ ಅನ್ಕೊಂತಾರೆ. ಅದರಲ್ಲೂ IT ಪ್ರೊಫೆಷನಲ್ಸು ಆಫೀಸಲ್ಲಿ ಇರ್ತಾರೆ. ತುಂಬ ಜನ ಪ್ರಾಣಾಯಾಮನೇ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊತಾರೆ. ಇದು ತುಂಬ ದೊಡ್ಡ ಮಿಸ್ಟೇಕ್. ಪ್ರಾಣಾಯಾಮದಲ್ಲಿ ಎಲ್ಲಿ ಕೂತ್ಕೋತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಕೂತ್ಕೋತೀರಾ ಅನ್ನೋದು ಇಂಪಾರ್ಟೆಂಟ್. ಆದರೆ ಒಂದೇ ಒಂದು ರೂಲ್ ಏನಪ್ಪ ಅಂತ ಅಂದರೆ ನಿಮ್ಮ ಬೆನ್ನು ಸ್ಟ್ರೈಟ್ ಆಗಿರಬೇಕು ಮತ್ತು ನಿಮ್ಮ ಶೋಲ್ಡರ್ ಎಕ್ಸ್ಪ್ಯಾಂಡ್ ಆಗಿರಬೇಕು. ಇದರಿಂದ ನಿಮ್ಮ ಉಸಿರಾಟ ಸ್ಮೂತ್ ಆಗಿರುತ್ತೆ. ಇದರಿಂದ ನಿಮ್ಮ ಪ್ರಾಣಶಕ್ತಿ, ನಿಮ್ಮ ಲೈಫ್ ಫೋರ್ಸ್ ಎನರ್ಜಿ ಯಾವ ಒಂದು ಡಿಸ್ಟರ್ಬೆನ್ಸ್ ಇಲ್ದೇ ಫ್ರೀಯಾಗಿ ಫ್ಲೋ ಆಗುತ್ತೆ. ಹೀಗೆ ಚೇರಲ್ಲಿ ಬಗ್ಗಿ ಕೂತ್ರೆ ಲಾಭ ಇಲ್ಲ. ಅದರ ಬದಲು ಚೇರಿನ ತುದಿ ಭಾಗಕ್ಕೆ ಬಂದು ಕೂತು ನಿಮ್ಮ ಪಾದ ಕಂಪ್ಲೀಟಾಗಿ ಫ್ಲೋರ್ಗೆ ತಾಕಿರಬೇಕು. ನಂತರ ಸ್ಟ್ರೈಟಾಗಿ ಕೂತ್ಕೊಂಡು ಶೋಲ್ಡರ್ ಎಕ್ಸ್ಪ್ಯಾಂಡ್ ಆಗಿರಲಿ. ಇಷ್ಟೇ. ಈಗ ನೀವು ಅನುಲೋಮ ವಿಲೋಮನಾದರೂ ಮಾಡಿ, ಭ್ರಮರಿನಾದರೂ ಮಾಡಿ, ಯಾವುದಾದ್ರೂ ಪ್ರಾಣಾಯಾಮ ಮಾಡಿ. ಜಸ್ಟ್ 5 ಮಿನಿಟ್ಸ್ ಸಾಕು. ಇನ್ಮೇಲೆ ಆಫೀಸ್ನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಯೋಚನೆ ಮಾಡಬೇಡಿ. ಇಲ್ಲಿ ತನಕ ನೀವು ಎಲ್ಲೆಲ್ಲಿ ಪ್ರಾಣಾಯಾಮ ಮಾಡಿದ್ದೀರಾ, ಬಸ್ಸಲ್ಲಿ, ಕಾರಲ್ಲಿ, ಟ್ರೈನಲ್ಲಿ ಅಥವಾ ಪಾರ್ಕಲ್ಲಿ, ಕಮೆಂಟ್ ಮಾಡಿ ನನಗೆ ತಿಳಿಸ್ತೀರಾ? ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ. ಬಾಯ್.